ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು. ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶವನ್ನು ಉಳಿಸಬೇಕು. ವೇದಿಕೆ ಮೇಲೆ ಆಸೀನರಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಬ್ಯಾಂಗ್ಳೂರು ಕೇಂದ್ರದ ಒಂದು ಪಾರ್ಲಿಮೆಂಟ್ ಸೀಟಲ್ಲಿ ಅಕ್ರಮವಾಗಿ ನಮಗೆ ಸೋಲಿಸಿದ್ದಾರೆ ಅಂತ ಮಾತ್ರ ಅಲ್ಲ, ಅಥವಾ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಆಯೋಗದಿಂದ ಆಗಿರ್ತಕ್ಕಂಥ ಅಕ್ರಮದಿಂದ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಅಂತ ಮಾತ್ರ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಅಕ್ರಮದ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದೆ? ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ತ್ಯಾಗ, ಕಾಂಗ್ರೆಸ್ ಪಕ್ಷದ ಬಲಿದಾನದಿಂದ ನಮಗೆ ಏನು ಸ್ವಾತಂತ್ರ್ಯವನ್ನು ಸಿಕ್ಕಿತ್ತು, ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಈ ಹೋರಾಟದ ನಾಯಕತ್ವವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಹಿಸ್ಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ನಾವು ಎಲ್ಲ ಇವತ್ತು ಬೆಂಗಳೂರಿಂದ ಸೇರಿ ಬಿಹಾರ್ವರೆಗೂ ಇವತ್ತು ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸೇರಿದ್ದೀವಿ. ಈಗಾಗಲೇ ಬಂಧುಗಳೇ, ರಾಹುಲ್ ಗಾಂಧಿಯವರು ನಮ್ಮ ಈ ಆವರಣದಲ್ಲಿ ಈಗಾಗಲೇ ಬಂದಿದ್ದಾರೆ. 2 ನಿಮಿಷದಲ್ಲಿ ಅವರು ವೇದಿಕೆಗೆ ಬರ್ತಾರೆ. ನಾನು ನಿಮಗೆ ಹೇಳೋದು ಇಷ್ಟೇ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಕಳಕಳಿ, ಅವ್ರಿಗೆ ಅಧಿಕಾರ ಬೇಕು ಅಥವಾ ಗಾಂಧಿ ಕುಟುಂಬದ ಅಧಿಕಾರ ಬೇಕು ಅಂದರೆ 30 ವರ್ಷದ ಹಿಂದೆನೇ ಮತ್ತೊಮ್ಮೆ ಅವರ ಕುಟುಂಬದ ಒಬ್ಬ ಸದಸ್ಯರು ಪ್ರಧಾನಮಂತ್ರಿ ಆಗಿರ್ಬೋದು. ಆದರೆ ಆ ಕುಟುಂಬ, ವಿಶೇಷವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಇಡೀ ದೇಶದಲ್ಲಿ ಸಂಚರಿಸಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು. ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು. ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶವನ್ನು ಉಳಿಸಬೇಕು. ಯಾವ ದೇಶ ಬಿಜೆಪಿ ಮತ್ತು ನರೇಂದ್ರ ಮೋದಿ ಒಂದು ಕೋಮುವಾದಿ ಒಂದು ವಿಷಯದ ಬೀಜವನ್ನು ಬಿತ್ತನೆ ಮಾಡಿ ಇಡೀ ದೇಶವನ್ನು ವಿಭಾಗ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದು ಈ ವೇದಿಕೆ ಮೂಲಕ ಬೆಂಗಳೂರಿನ ಜನರ ಮುಂದೆ ನಿಂತು ಆ ಹೋರಾಟ ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾರೆ.